ವೆಲ್ಕಮ್ ಟು ಮಾತುಕತೆ. ಈಗಿನ ಕಾಲದಲ್ಲಿ ಮಾಡ್ರನ್ ಫ್ಯಾಷನ್ ಈ ಥರದ ಕಡೆ ತುಂಬ ಒಲವು ತೋರಿಸ್ಬಿಡ್ತಾ ಇದ್ದಾರೆ. ಟ್ರೆಂಡ್ ಇದು ಮೂರು ಕಡೆ ತುಂಬ ಯೂತ್ಸ್ಗಳು ಬಿಡ್ತಾ ಇದ್ದಾರೆ. ತಪ್ಪಿಲ್ಲ, ಆದರೆ ನಾವು ನಮ್ಮ ರೂಟ್ಸು, ನಮ್ಮ ಕಲ್ಚರು, ನಮ್ಮ ಎಥಿಕ್ಸು, ಮೊರಾಲಿಟಿ, ನಾವು ಯಾವ ದೇಶಕ್ಕೆ ಬಿಲಾಂಗ್ ಆದವರು, ಈ ಥರದನ್ನು ಜ್ಞಾಪಿಸ್ಕೊಂಡು ಒಂದು ಕಡೆ ಕೂತಿದ್ದಾರೆ ಇನ್ನೊಬ್ಬರು. ಆದರೆ ಸುಮ್ಮನೆ ಒಂದು ದೇಶದಲ್ಲಿ ಒಂದು ದೇವಸ್ಥಾನ ಕಟ್ಟಿಬಿಟ್ಟು ದೇಶ್ ಬಚಾವ್ ಕಿಜೋರಿ ಉಡಾವ್ ಆಗೋಗ್ತಿದೆ. ಅದು ಮಾಡೋದು ಬೇಡ. ನಾವು ಎಲ್ಲೋ ದಾರಿ ತಪ್ಪಿಡ್ತಾ ಇದ್ದೀವಾ, ನಾವು ಹೇಳ್ತಿರೋ ಹಾಗೆ ನಡ್ಕೋತಿದ್ದೀವ, ಇದನ್ನು ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕಾಗತ್ತೆ. ಡಿಗ್ನಿಟಿ, ಇಂಟೆಗ್ರಿಟಿ ಇದೆಲ್ಲ ಪುಸ್ತಕದಲ್ಲಿ ಮಾತ್ರ ಉಳಿದ್ರೆ ಚೆನ್ನಾಗಿ ಕಾಣಲ್ಲ. ನಡವಳಿಕೆಯಲ್ಲೂ ಬರಬೇಕು, ಆಡಳಿತದಲ್ಲೂ ಬರಬೇಕು. ಸುಪ್ರೀಂ ಕೋರ್ಟು ಇದರಲ್ಲಿ ಮೂಗು ತೋರಿಸಿ, ಪ್ರೆಸಿಡೆಂಟು ಇದರಲ್ಲಿ ಮೂಗು ತೋರಿಸಿ, ಯಾಕೆ ಆ್ಯಕ್ಟಿವ್ ರೋಲ್ ನಿಮಗೆ ಕೊಟ್ಟಿಲ್ಲ ತೊಗೊಳ್ಳಿ, ನೀವೇ ತೊಗೊಳ್ಳಿ. ಓದಿರೋದೇನಕ್ಕೆ ಮತ್ತೆ ಯಾಕೆ ಅವ್ರ ಅದಕ್ಕೆ ಹೇಳೋದು, ಎಜುಕೇಟೆಡ್ನ ಬಂದು ಕೂಡಿಸಿ, ಪ್ರಜ್ಞಾವಂತರು ಕೂತ್ಕೊಂಡ್ರೆ ಸ್ವಲ್ಪ ಇವರೆಲ್ಲ ಕಂಟ್ರೋಲಲ್ಲಿ ಇರ್ತಾರೆ. ಈ ಕೆಳಗಡೆ ಇರೋರು, ನೀವು ಕೆಳಗಡೆನೇ ಇರೋರು, ಏನೇ ಪ್ರೈಮ್ ಮಿನಿಸ್ಟರ್ ಅನ್ಸ್ಕೊಂಡು ಮಿನಿಸ್ಟ್ರುಗಳು ಹೋದ್ರೂ ನೀವು ಕೆಳಗೇನೆ ಸುಪ್ರೀಂ ಮುಂದೆ. ಅದಕ್ಕೆ ಅದನ್ನ ಹೆಸರೇ ಸುಪ್ರೀಂ ಕೋರ್ಟ್ ಅಂತ ಹೆಸರಿಟ್ಟಿರೋದು, ಪ್ರೆಸಿಡೆಂಟ್ ಅನ್ನೋದು. ಆದ್ದರಿಂದ ದಯವಿಟ್ಟು ಆ್ಯಕ್ಟಿವ್ ರೋಲ್ ಬನ್ನಿ, ಮಲ್ಕೊಂಡಿರಬೇಡಿ. ಎರಡನೇದು, ದೇಶ್ ಬಚಾವ್ ಕಿಜೋರಿ ಉಡಾವ್ ಆಗೋಗ್ತಿದೆ. ಇದ್ರ ಹಿಂದೆ ಯಾರು ಇದ್ದಾರೆ ನೀವೇ ತನಿಖೆಗಳು ಮಾಡಿಕೊಂಡು ನಿಮಗೆ ಗೊತ್ತಾಗುತ್ತೆ. ಈಗಾಗಲೇ ಗೊತ್ತಾಗಿರುತ್ತೆ ಯಾರು ಇದ್ದಾರೆ ಇದ್ರ ಕೈವಾಡ ಅಂತ. ಇನ್ನೊಂದು ರೂಲ್ಸ್ ತೊಗೊಂಡು ಬನ್ನಿ, ಪ್ರತಿಯೊಂದು ದೇವಸ್ಥಾನಗಳ ಹುಂಡಿಯ ಹಣವನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ಕೋತಿದ್ದೀವಿ, ಮುಜರಾಯಿ ಇಲಾಖೆ, ಜಡ್ಜಸ್ಗಳು ಮತ್ತು ಪ್ರೆಸಿಡೆಂಟು ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿ ಈ ಹಣನ ಏನು ಮಾಡ್ತಿದ್ದೀನಿ ಅನ್ನೋದು ಪ್ರತಿ ತಿಂಗಳು ಮೀಡಿಯಲ್ಲಿ ಬರಬೇಕದು. ಈ ಥರ ಈ ಹಣನ ನಾವು ಮಿಲ್ಟ್ರಿಗೆ ಯೂಸ್ ಮಾಡ್ತಿದ್ವಿ, ಹೆಲ್ತ್ಗೆ, ರೋಡ್ ಡೆವಲಪ್ಮೆಂಟ್ಗೆ, ಈ ಥರದ್ದು ಬರಬೇಕು. ಟ್ರಾನ್ಸ್ಪರೆನ್ಸಿ ಇರಲಿ ನಿಮ್ಮ ಆಡಳಿತದಲ್ಲಿ. ಆವಾಗ ಜನಸಾಮಾನ್ಯರ ಜೊತೆ ನಿಮಗೆ ಕನೆಕ್ಟಿವಿಟಿ ನೀಟಾಗುತ್ತೆ. ನಿಂತ್ಕೊಂಬಿಟ್ಟು ಓಟ್ ಕೊಡಿ, ಇಷ್ಟೆಲ್ಲ ನಾನು ಮಾಡಿದ್ದೀನಿ ಸಾಧನೆ, ಇದೆಲ್ಲ ಹೇಳೋದೇ ಬೇಕಾಗಿಲ್ಲ. ನಿಮ್ಮ ಟ್ರಾನ್ಸ್ಪರೆನ್ಸಿನೇ ಹೇಳ್ತಾ ಇರುತ್ತೆ ನಿಮ್ಮ ಆಡಳಿತ ಹೇಗಿದೆ, ಹಣಕಾಸು ಹೇಗೆ ವಿನಿಮಯ ಆಗ್ತಿದೆ ಅನ್ನೋದು. ಮೀಡಿಯಾ ಅಂತೂ ನೀವು ಏನು ಕೊಟ್ಟಿದ್ದೀರೋ ಅದನ್ನೇ ಕೂತ್ಕೊಂಡು ಅವ್ರು ಹೇಳ್ತಾರೆ. ಕ್ಲೀನಾಗಿರಲಿ. ಸುಪ್ರೀಂ ಕೋರ್ಟ್ ಹುಷಾರು, ದೇಶ ಎಲ್ಲೋ ದಿಕ್ಕು ತಪ್ಪಿಡ್ತಾ ಇದೆ. ಪ್ರೆಸಿಡೆಂಟು ಸ್ವಲ್ಪ ಎಚ್ಚೆತ್ಕೊಳ್ಳಿ. ದೇಶ, ನೀವೇ ಹೆಣ್ಣು, ನಿಮಗಿನ್ನೂ ಕ್ಲೀನಾಗಿ ಗೊತ್ತಿರುತ್ತೆ ಹೆಣ್ಣುಮಕ್ಕಳ ಮತ್ತು ಈ ದೇಶದ ಯೂತ್ಸ್ಗಳ ಬಗ್ಗೆ. ಸೊ ಹುಷಾರು, ನೀಟಾಗಿ ಆಡಳಿತ ಮಾಡಿ, ಟ್ರಾನ್ಸ್ಪರೆನ್ಸಿ ಇರಲಿ ಒಂದು ಹಣಕಾಸಿನ ವ್ಯವಹಾರದಲ್ಲಿ. ಏನು ನಡೀತಿದೆ, ಎಷ್ಟು ಬಂತು, ಹುಂಡಿಗೆ ಬಿತ್ತು, ನಾವು ಅದನ್ನು ಯಾವುದಕ್ಕೆ ಯೂಸ್ ಮಾಡ್ಕೋತಿದ್ದೀವಿ, ಪ್ರತಿಯೊಂದು ಟ್ರಾನ್ಸ್ಪರೆನ್ಸಿಲಿ ನಡೀಲಿ.